ಚಿಂತೆ ಮಾಡೋದು ಬೇಡ. ಸುಧಾಕರ್ಗೂ ಕಿವಿಲಿ ಹೇಳಿದ್ದೀನಿ, ಸ್ವಾಮೀಜಿಯವ್ರಿಗೂ ಕಿವಿಲಿ ಹೇಳಿದ್ದೀನಿ, ನಿಮ್ಮ ಜೊತೆ ಈ ಸರ್ಕಾರ DK ಶಿವಕುಮಾರ್ ಇದ್ದಾನೆ ಅನ್ನೋದನ್ನ ನೀವು ಬರದಲ್ಲಿ ಇಟ್ಕೊಂಡಿದ್ದೀವಿ. ರೈಟಿಂಗ್ ಅಲ್ಲಿ ನೀವೆಲ್ಲ ಇಟ್ಕೊಂಡು ಹೋಗ್ಬಿಡ್ಬೇಕು. ಈಗ ಇವತ್ತು ನನಗ್ ಜಯ ಬೇಡ, ನನ್ನ ಜೊತೆ ಇರಿ ಸಾಕು. ಆಮೇಲೆ ಬರೀ ಇವೆಲ್ಲ ಜಯ ಎಲ್ಲ 5 ನಿಮಿಷ ಕೊಟ್ಟೋಯ್ತದೆ. ನಮ್ ಜೊತೆ ನಮ್ಮ ಸಂಬಂಧ ಹೆಂಗಿರ್ಬೇಕು ಅಂದ್ರೆ ಭಕ್ತಗೂ ಭಗವಂತನಿಗೂ ಇರುವಂತ ಸಂಬಂಧ ಇರಬೇಕು. ನಾವೇಂತಕ್ಕೆ ಹೋಗ್ತೀವಿ, ಧರ್ಮ ಪೀಠಗಳಿಗೆ ಏಂತಕ್ಕೆ ಹೋಗ್ತೀವಿ? ನೆಮ್ಮದಿ ಬೇಕು, ಸಮಾಧಾನ ಬೇಕು, ಶಾಂತಿ ಬೇಕು, ಮಕ್ಳಿಗೆ ಒಳ್ಳೇದಾಗಬೇಕು, ಕುಟುಂಬ ಒಳ್ಳೇದಾಗಬೇಕು ಅಂತ ಹೋಗ್ತೀವಿ. ಇನ್ನು ಬೇರೆ ಏಂತಕ್ಕೆ ನಾವು ಹೋಗ್ತೀವ? ಇಲ್ಲಿಗೆ ನೀವು ಏಂತಕ್ಕೆ ಬಂದಿದ್ದೀರಿ? ನಿಮ್ಗೆಲ್ಲ ಒಳ್ಳೇದಾಗ್ಬೇಕು, ನಿಮ್ಮ ಸಮಾಜಕ್ಕೆ ಒಳ್ಳೇದಾಗ್ಬೇಕು ಅಂತ ಹೇಳಿ ಸ್ವಾರ್ಥವನ್ನ ಬದಿಗಟ್ಟು ನೀವೆಲ್ಲ ಬಂದಿದ್ದೀರಿ. ಒಂದು ದೊಡ್ಡ ಇತಿಹಾಸ ಇರುವಂತ ಒಂದು ಧರ್ಮ ಇದು. ಈ ಧರ್ಮಕ್ಕೆ ಇಡೀ ಭಾರತದಲ್ಲೇ ಮನಮೋಹನ್ ಸಿಂಗ್ ರವರು ನಿಮ್ಗೆ ಈ ಜೈನ್ ಸಮುದಾಯನ ಅಲ್ಪಸಂಖ್ಯಾತರ ಸಮುದಾಯ ಅಂತೇಳಿ ಘೋಷಣೆ ಮಾಡೋದನ್ನ ಸೋನಿಯಾ ಗಾಂಧಿ ಅವರ ಆದೇಶದ ಮೇಲೆ ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇತಿಹಾಸ ಅದೊಂದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಂಗೆ ಇವತ್ತು ನಾವು ಇತಿಹಾಸ ಅದು ನಿಮ್ಮನ್ನೆಲ್ಲ ಅಲ್ಪಸಂಖ್ಯಾತಕ್ಕೆ ಸೇರಿದು. ನಮ್ಗೆ 2 ಕೈ ದೇವ್ರು ಕೊಟ್ಟವನು, 2 ಕೈ. ಒಂದು ನಮ್ಗೆ ನಾವು ಕಾಪಾಡೋದು, ಒಂದು ನಂಬುದವ್ರನ್ನ ನಾವು ಬೇರೆಯವ್ರನ್ನ ಕಾಪಾಡೋದು. ಹಂಗೆ ನಂಗೆ ನಾ ಕಾಪಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ನೀವು ಕೂಡ ನಮ್ಮನ್ನ ನಂಬಿ ನಮ್ಮನ್ನ ಇಲ್ಲಿ ಕರೆಸಿದ್ದೀರಿ. ನಿಮ್ಮನ್ನು ಕೂಡ ಕಾಪಾಡ್ಬೇಕಂದು ನಮ್ಮ ಕರ್ತವ್ಯ. ಶ್ರೀಗಳ ಪಾದ ಕೇಳ್ತೀನಿ, ನಿಮ್ಮನ್ನ ನಾನು ರಕ್ಷಣೆ ಮಾಡಿ ನಿಮ್ಮ ಜೊತೆಯಲ್ಲಿ ನಿಮ್ಮ ಮನವಿಯನ್ನ ಸಾಕ್ಷಾಂತವಾಗಿ ಸ್ವೀಕಾರ ಮಾಡಿ ನಾವೆಲ್ಲ ಮಂತ್ರಿಗಳು ಏನಿದ್ದೇವೆ ಅದನ್ನ ಕಾರ್ಯರೂಪಕ್ಕೆ ತರುವಂತ ಕೆಲಸವನ್ನ ನಾವು ಮಾಡ್ತೇವೆ. ಈಗಾಗಲೇ ಮಟ್ಟೆ ವಿಚಾರ ಲಕ್ಷ್ಮಿ ಅವರು ಹೇಳಿದ್ದಾರೆ. ಕ್ಯಾಬಿನೆಟ್ ಅಲ್ಲೂ ಕೂಡ ಅವರು ಸತೀಶ್ ಅವರು ಹೋರಾಟ ಮಾಡಿದ್ದಾರೆ. ಯಾವುದು ಚಿಂತೆ ಮಾಡೋದು ಬೇಡ, ನಿಮ್ಗೆ ಯಾವುದು ಬಲವಂತ ಇಲ್ಲ. ಸರ್ಕಾರ ಆದೇಶಕ್ಕೆ ನಾವು ಪಾಲನೆ ಮಾಡಿ ನಿಮ್ಮ ಗೌರವ, ನಿಮ್ಮ ಸ್ವಾಭಿಮಾನ, ನಿಮ್ಮ ಪದ್ಧತಿಯನ್ನ ರಕ್ಷಣೆ ಮಾಡುವಂತ ಕೆಲಸ ನಾವು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ನನಗಂತೂ ಒಂದು ನಂಬಿಕೆ, ದೇವ್ರು ನಮ್ಗೆ ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಅವಕಾಶ ಸಿಗ್ದಾಗ ನಿಮ್ಮನ್ನ ಪ್ರಾಮಾಣಿಕವಾದ ಸೇವೆಯನ್ನ ಮಾಡಿ ನಿಮ್ಮ ಹೃದಯವನ್ನ ಗೆಲ್ಲುವಂತ ಕೆಲಸವನ್ನ ನಾವು ಮಾಡ್ತೇವೆ ಅನ್ನೋ ಮಾತನ್ನ ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.